ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಪೂರಿ ಮತ್ತು ಸಾಗು ರೆಡಿ ಮಾಡ್ತೀನಿ ಬರ್ರಿ. ಒಂದು ಪಾತ್ರೆ ತೊಗೋತೀನಿ, 1 ಕಪ್ ಗೋಧಿ ಹಿಟ್ಟು ತೊಗೋತೀನಿ, ಅದೇ ಕಪ್ ಅಳತೆಲ್ಲೇ 1 ಕಪ್ ಮೈದಾ ಹಿಟ್ಟು ತೊಗೋತೀನಿ ರೀ. ಗೋಧಿ ಹಿಟ್ಟ ಮೈದಾ ಹಿಟ್ಟ ಹಾಕಿ ಸ್ವಲ್ಪ ಚಿರೋಟಿ ರವೆ ತೊಗೋತೀನಿ, ಸಣ್ಣ ರವೆ ರೀ, ಅರ್ಧ ಕಪ್ ತೊಗೋತೀನಿ ರೀ ಚಿರೋಟಿ ರವೆ. ಈ ಥರ ಪುರಿ ಮಾಡಿದ್ರೂ ಟೇಸ್ಟ್ ಆಗ್ತಾವ್ರಿ. ಸ್ವಲ್ಪ ಉಪ್ಪು ಹಾಕೋತೀನಿ ರೀ, ಸ್ವಲ್ಪ ಸೋಡಾ ಹಾಕೋತೀನಿ, ಕಲರ್ ಚಂದ ಬರ್ತಾವ ಅಂತೇಳಿ ಸಕ್ಕರೆ ಹಾಕೋತೀನಿ ರೀ 1 ಸ್ಪೂನ್. ಎಣ್ಣೆ ಬಿಸಿ ಮಾಡಿಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ, ಆರೆದ್ರದ್ದು ಎಣ್ಣೆ ಮಿಕ್ಸ್ ಮಾಡ್ಕೋತೀನಿ ರೀ ಚೆಂದಾಗೆ. ಈ ಥರ ಪುರಿ ಮಾಡಿದೆ ಅಂದ್ರೆ ಚಂದ ಆಗ್ತಾವ್ರಿ. ನಿಮಗೆ ಗೋಧಿ ಹಿಟ್ಟ ಮೈದಾ ಹಿಟ್ಟು ಇಷ್ಟ ಇರಲಿಲ್ಲ ಅಂದ್ರೆ ಬರೀ ಮೈದಾ ಹಿಟ್ಲೂ ಮಾಡ್ಬೋದು, ಇಲ್ಲ ಗೋಧಿ ಹಿಟ್ಲೂ ಮಾಡ್ಬೋದು ರೀ. ನಾವು ಮೈದಾ ಹಿಟ್ಟು ಜಾಸ್ತಿ ತಿನ್ನಲ್ಲ ಅಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡೀನಿ ರೀ. ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ರೀ ಹಿಟ್ಟು. ಭಾಳ ಮೆತ್ತಗೆ ನಾದಬಾರ್ದ್ರಿ, ಒಂದಿಟ್ಟು ಹಿಟ್ಟು ಬಿರುಸೇ ಇರ್ಬೇಕು. ಇದಕ್ಕೆ ಚಪಾತಿಗಿಂತ ಸ್ವಲ್ಪ ಬಿರುಸಿರ್ಬೇಕು ಹಿಟ್ಟು. ಚಪಾತಿಗೆ ಮೆತ್ತಗೆ ನಾದ್ಕೋತೇವೆ, ಪುರಿಗೆ ಒಂದು ಸ್ವಲ್ಪ ಗಟ್ಟಿರ್ಬೇಕು ಹಿಟ್ಟು. ಸ್ವಲ್ಪ ತಿಕ್ ನಾದ್ಕೋತೀನಿ ರೀ ಹಿಟ್ಟು. ಈ ಥರ ಚೆಂದಾಗಿ ನಾದಿದ್ರೆ ಪುರಿ ಚಂದ ಆಗ್ತಾವ್ರಿ. ನಾದೋದಾಗ್ಯದ್ರಿ, ಮುಚ್ಚಿಡ್ತೀನಿ ನೋಡ್ರಿ ಒಂದು 10 ನಿಮಿಷ. ಮುಚ್ಚಿಡ್ತೀನಿ ರೀ, ಒಂದು 10 ನಿಮಿಷ ಮುಚ್ಚಿಟ್ಟು ಈ ಕಡೆ ಸಾಗು ರೆಡಿ ಮಾಡ್ಕೋತೀನಿ ನೋಡ್ರಿ. ಮಿಕ್ಸಿಗೆ ಪುಟಾಣಿ ಹಾಕೋತೀನಿ ರೀ, ಒಂದು 4 ಸ್ಪೂನ ಪುಟಾಣಿ ಹಾಕೊಂಡೇನಿ ರೀ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ, ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ, ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ಒಂದು ಪಾತ್ರೆ ಇಟ್ಕೊಂಡೇನಿ, ಮೊಸರು ಹಾಕೋತೀನಿ ರೀ, 1 ಕಪ್ ಮೊಸರು ಹಾಕೋತೀನಿ ರೀ. ಅದೇ ಕಪ್ ಅಳತಿಲೇ 1 ಕಪ್ ನೀರು ಹಾಕೋತೀನಿ ರೀ. ನೀರು ಬೇಕಾದ್ರೆ ಇನ್ನೂ ಹಾಕೋತೀನಿ ರೀ ನೋಡಿ, ಯಾಕಂದ್ರೆ ಮೊಸರು ಭಾಳ ಗಟ್ಟಿ ಅದ ರೀ, ಹುಳಿನೂ ಅದ ರೀ ಸ್ವಲ್ಪ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ರೀ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಪುಟಾಣಿ ಮಿಕ್ಸಿಗೆ ಹಾಕಿಟ್ಟಿದ್ದಲ್ಲ ರೀ, ಅದು ಹಾಕೋತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗೆ. ಭಾಳ ಗಟ್ಟಿನೂ ಚೆಂದ ಆಗಲ್ಲ ರೀ ಇದು ಸಾಗು. ನೀರು ಹಾಕೋತೀನಿ ರೀ ಒಂದು ಸ್ವಲ್ಪ, ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿರಿ. ಈ ಥರ ರೆಡಿ ಆದ್ರೆ ಸಾಕ್ರಿ. ಇದು ಭಾಳ ಗಟ್ಟಿನೂ ಇರಬಾರ್ದು ರೀ. ಒಗ್ಗರಣೆಗೆ ಹಾಕೋತೀನಿ ರೀ. ಒಂದು ಪಾತ್ರೆ ಇಟ್ಕೊಂಡೀನಿ, ಬಿಸಿ ಆಗ್ಯದ. ಎಣ್ಣೆ ಹಾಕೋತೀನಿ ರೀ, 1 ಸ್ಪೂನ್ ಎಣ್ಣೆ ಹಾಕೋತೀನಿ. ಸಾಸಿವೆ ಹಾಕೋತೀನಿ ರೀ, ಒಂದು ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಈರುಳ್ಳಿ ಹಾಕೋತೀನಿ ರೀ. ಇದೇನು ಭಾಳ ಫ್ರೈ ಮಾಡೋದು ಬೇಡ್ರಿ, ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಸಾಕ್ರಿ ಈರುಳ್ಳಿದು. ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕೋತೀನಿ, ಮಿಕ್ಸ್ ಮಾಡ್ಕೋತೀನಿ ರೀ. ಹಸಿ ಖಾರ ಹಾಕೋತೀನಿ, ಮಿಕ್ಸಿ ಮಾಡಿ ಇಟ್ಕೊತಿದ್ದಲ್ಲ ರೀ ಮೆಣಸಿನ್ಕಾಯಿ, ಅದು ಹಾಕೋತೀನಿ ರೀ. ಹಾಕಿ ನಾನು ಸ್ವಲ್ಪ ತಿರುವಾಡ್ಕೋತೀನಿ ರೀ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ ಅಂತೇಳಿ ಅಷ್ಟೇ ರೀ. ಇದೇನು ಭಾಳ ಫ್ರೈ ಮಾಡೋದು ಬೇಡ್ರಿ ಇದು. ಇದು ಒಂದು ಸ್ವಲ್ಪ ಆರ್ಲಿ ರೀ. ಈಗ ರೆಡಿ ಆಗ್ಯದ, ಸ್ಟವ್ ಬಂದ್ ಮಾಡ್ಕೋತೀನಿ. ಇದು ಆರ್ಲಿ ರೀ. ಈಗ ಇದು ಆರ್ಯದ ರೀ. ಈಗ ಮೊಸರು ಪುಟಾಣಿ ಹಿಟ್ಟು ಅದೇನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಅದಕ್ಕೆ ಹಾಕೋತೀನಿ ರೀ. ಅದು ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ಉಪ್ಪು ಹಾಕ್ತೀನಿ ರೀ, ಒಂದು ಸ್ವಲ್ಪ ಸಕ್ಕರೆ ಹಾಕೋತೀನಿ. ಸಾಗೋಗಿ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಆಗ್ತದೆ ರೀ. ಹುಳಿ ಉಪ್ಪು ಖಾರ ಅಂದರೆ ಚಂದ ಆಗ್ತದೆ ರೀ ಇದು ಸಾಗು. ರೆಡಿ ಆಯ್ತು ನೋಡಿರಿ. ಈ ಥರ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ರೀ. ನೋಡಿರಿ ಎಷ್ಟು ಚಂದ ಆಗ್ತದೆ ನೋಡಿರಿ. ತಿನ್ನಕ್ಕೂ ಭಾಳ ಟೇಸ್ಟ್ ಆಗ್ತದೆ ರೀ ಇದು ಪುರಿಗೆ. ಪುರಿ ಲಟ್ಟಿಸ್ಕೋತೀನಿ ನೋಡಿರಿ. ಹಿಟ್ಟೆಲ್ಲ ನೆಂದದ. ಈಗ ಇನ್ನೊಂದು ಸ್ವಲ್ಪ ತಿಕ್ಕೋತೀನಿ ರೀ ಹಿಟ್ಟು. ಈ ಥರ ಮಾಡಿದೆವು ಅಂದ್ರೆ ಪುರಿ ಭಾಳ ಚಂದ ಆಗ್ತಾವ್ರಿ. ಬರೀ ಮೈದಾ ಹಿಟ್ಟಿನ ಪುರಿನೂ ಅಷ್ಟೊಂದು ತಿನ್ನಕ್ಕೆ ಚಲೋ ಅಲ್ರಿ ಆರೋಗ್ಯಕ್ಕೆ. ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಚಂದ ಆಗ್ತಾವೆ. ಲಟ್ಟಿಸ್ಕೋತೀನಿ ರೀ.
ನಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಹಿಟ್ಟು ಒಮ್ಮೆ ಹುಳಿ ಮಾಡಿ ಇಟ್ಕೊಂಡು ನಾನು ಅಟ್ಟೆ ಮೀಡಿಯಮ್ ಸೈಜ್ ಮಾಡ್ತೀನಿ ರೀ. ನಾನು ಭಾಳ ದೊಡ್ಡನೂ ಮಾಡಲ್ಲ. ಒಮ್ಮೆ ಒಂದು 5-6 ಲಾಟಾಸ್ ಇಟ್ಕೊತೀನಿ. ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡೀನಿ ರೀ. ಹಂಗೆ ಒಂದು 5-6 ಲಾಟಾಸ್ ಇಟ್ಕೊಂಡೇವು ಅಂದ್ರೆ ಎಣ್ಣೆ ಕರಿಲಕ್ಕೆ ಈಸಿ ಆಗ್ತದೆ ರೀ. ನೋಡಿರಿ ಈ ಥರ ಒಮ್ಮೆ ಲಾಟಾಸ್ ಇಟ್ಕೊತೀನಿ ರೀ. ಸೈಜ್ ನೋಡಿ ಮಾಡ್ಕೊರಿ ನೀವು. ಎಷ್ಟು ದೊಡ್ಡ ಮಾಡ್ತೀರಿ ಅನ್ನೋದ್ರ ಮ್ಯಾಗ ಹಿಟ್ಟು ತೊಗೊರಿ. ನೋಡಿರಿ ಸ್ವಲ್ಪ ಸಣ್ಣ ಇದ್ದರೆ ಚಂದ ಆಗ್ತದೆ ರೀ. ಅದು ಪುರಿ ಭಾಳ ಎಣ್ಣೆ ಕರಿಲಕ್ಕೂ ಚಂದ ಆಗ್ತದೆ. ಈಸಿ ಆಗ್ತದೆ. ಈ ಥರ ಇರ್ಬೇಕು ನೋಡಿರಿ. ಇಷ್ಟು ದಪ್ಪ ಎಣ್ಣೆ ಬಿಸಿ ಆಗ್ಯದ ರೀ. ಎಣ್ಣೆಗೆ ಹಾಕ್ಕೋತೀನಿ ನೋಡಿರಿ. ಎಷ್ಟು ಉಬ್ತದ ನೋಡಿರಿ. ಎಷ್ಟು ಚಂದ ಉಬ್ತದ. ಭಾಳ ಕ್ರಿಸ್ಪಿನೂ ಆಗ್ತಾವ್ರಿ ಈ ಥರ ಮಾಡಿದೆವು ಅಂದ್ರೆ. ನೋಡಿರಿ ಎಷ್ಟು ಉಬ್ಬಿ ಬಂದಂದ್ರೆ ನೋಡಿರಿ. ಬಲ್ಲೂನ್ ಥರ ಉಬ್ಬ್ಯಾವ ನೋಡಿರಿ ಇವು. ನೋಡಿರಿ ಎಷ್ಟು ಉಬ್ಬ್ಯದ ರೀ. ಮತ್ತು ಕ್ರಿಸ್ಪಿನೂ ಭಾಳ ಆಗ್ತಾವ್ರಿ ಈ ಥರ ಮಾಡಿದೆವು ಅಂದ್ರೆ. ಕಲರ್ನು ಎಷ್ಟು ಚಂದ ಬಂದವ ನೋಡಿರಿ. ನೋಡಿರಿ ಎಷ್ಟು ಉಬ್ಬ್ಯದ ನೋಡಿರಿ. ರೆಡಿ ಆಗ್ಯದ ನೋಡಿರಿ ಈ ಥರ. ಪೂರಿಗಳು ಇದೇ ಥರ ಎಣ್ಣೆ ಕರಿತೀನಿ ರೀ. ರೆಡಿ ಅದ ನೋಡಿರಿ ಈ ಥರ ಬಲೂನ್ ಥರ ಉಬ್ಬ್ಯಾವ ನೋಡಿರಿ ಪುರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ,